ಮಾನ್ವಿಯ ಬ್ಲಾಕ್ ಕಾಂಗ್ರೆಸ್ನಿಂದ ದಿಲ್ಲಿಯ ಎಐಸಿಸಿ ವರೆಗೆ ಹೆಸರು ಮಾಡಿದ ಬ್ರಾಂಡ್ ಹೆಸರೇ ಬೋಸರಾಜು. ನೀರಾವರಿ ತಜ್ಞ, ಸರಳ ಸಜ್ಜನಿಕೆಯ ಭರವಸೆಯ ನಾಯಕ, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು 1964ರಿಂದ 6 ದಶಕಗಳ ಕಾಲ ಸಲ್ಲಿಸಿದ ಸುದೀರ್ಘ ಸೇವೆ ಐತಿಹಾಸಿಕ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಶ್ರೀ ಎನ್ಎಸ್ ಬೋಸರಾಜು ಅವರ 79ನೇ ಜನ್ಮದಿನದ ಅಂಗವಾಗಿ ಚೈತನ್ಯ ಸಾಗರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜೂನ್ 23ರಂದು ಯರಗೇರಕ್ಕೆ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್ ಆಗಮನ. 936 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ದದ್ದಲ್ ಬಸನಗೌಡ. 371J ಜಾರಿಯಾಗಿ 10 ವರ್ಷ, ಯಶಸ್ಸು, ಪರಿಹಾರದ ಕುರಿತು ಚರ್ಚೆ. ಕುಮಾರ್ ನಾಯಕ್. 371J ಜಾರಿ ಸಂಭ್ರಮಾಚರಣೆ, ಪುಸ್ತಕ ಲೋಕಾರ್ಪಣೆ. ಎ ವಸಂತ್ ಕುಮಾರ್. ಏಮ್ಸ್ ಹೋರಾಟದ ಕುರಿತು ಡಾಕ್ಟರ್ ಶಿವರಾಜ್ ಪಾಟೀಲ್ ವಿರುದ್ಧ ಬಸವರಾಜ್ ಕಳಸ ವೈಯಕ್ತಿಕ ಆರೋಪ. ಕ್ಷಮೆ ಕೇಳದಿದ್ದರೆ ಮನೆಗೆ ಮುತ್ತಿಗೆ. ಪಿ ಯಲ್ಲಪ್ಪ. ಭೂಮಿ ಮತ್ತು ವಸತಿ ರಹಿತರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಆಗ್ರಹಿಸಿ 23ರಂದು ಸಿಎಂಗೆ ಘೇರಾವ್. ಮಾರಪ್ಪ ಹರ್ವೆ ಎಚ್ಚರಿಕೆ. ಗಣೇಶ ಹಬ್ಬದ ಶಾಂತಿ ಸಭೆ, ನಿಯಮ ಉಲ್ಲಂಘಿಸಿದರೆ ಕ್ರಮ. ಶಾಂತಿಯುತವಾಗಿ ಆಚರಣೆಗೆ ಸಹಕರಿಸಲು ಎಸ್ಪಿ ಪುಟ್ಟಮಾದಯ್ಯ ಮನವಿ. ಮತ್ತು ಕೃಷ್ಣಾ ನದಿಗೆ 75,000 ಕ್ಯೂಸೆಕ್ ನೀರು ಹರಿಕೆ. ದೇವದುರ್ಗ ಹೂವಿನಡಗಿ ಬಸವೇಶ್ವರ ದೇವಸ್ಥಾನ ಮುಳುಗಡೆ, ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಮನವಿ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯ ಕಾರ್ಯಕ್ರಮ ಜೂನ್ 23ರಂದು ಯರಗೇರದಲ್ಲಿ ಆಯೋಜಿಸಲಾಗಿದೆ. 936 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚಿಕ್ಕಮಂಜಲ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸೇರಿದಂತೆ 2 ಎತ್ತಿ ನೀರಾವರಿ ಯೋಜನೆಗಳು, ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಾಗುತ್ತಿದೆ. 371J ಕಾಯ್ದೆಯಾಗಿ ಜಾರಿಗೊಂಡು ದಶಕ ಕಳೆಯುತ್ತಿರುವ ಸಂಭ್ರಮಾಚರಣೆ ನಡೆಯುತ್ತಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರು, ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿ 8 ಜನ ಸಚಿವರು ಭಾಗವಹಿಸಲಿದ್ದಾರೆ. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಎಂದು ನಾಮಕರಣದ ಫಲಕ ಅನಾವರಣ. ಕೆಕೆಆರ್ಡಿ 1.5 ಕೋಟಿ ರೂಪಾಯಿ ಅನುದಾನದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಉದ್ಯಾನವನ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತಿದೆ. ಬುಡಕಟ್ಟು ಉತ್ಸವ ಸಹ ನಡೆಯಲಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕಲಾ ತಂಡಗಳು ಭಾಗವಹಿಸಲಿದ್ದು, ಕೈಯಿಂದ ಸಿದ್ಧಪಡಿಸಿದ ವಸ್ತುಗಳು ಪ್ರದರ್ಶನ, ಮಾರಾಟ ವ್ಯವಸ್ಥೆ ಮಾಡಲಾಗಿದೆ. 60 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ. ವಿವಿಧ ನಿಗಮಗಳಿಂದ 100 ಜನ ಫಲಾನುಭವಿಗಳಿಗೆ ಕಾರು ವಿತರಿಸಲಾಗುತ್ತಿದೆ. 371J ದಶಮಾನೋತ್ಸವದ ಅಂಗವಾಗಿ ಕಳೆದ 10 ವರ್ಷಗಳಲ್ಲಿ ಆಗಿರುವ ಬದಲಾವಣೆ ಕುರಿತು ಪುಸ್ತಕ ಬಿಡುಗಡೆಗೊಳಿಸಲಾಗುತ್ತಿದೆ. ಶಿಕ್ಷಣ, ಉದ್ಯೋಗ ಮೀಸಲು ಜಾರಿಯಾದ ನಂತರ ಉದ್ಯೋಗ ಶಿಕ್ಷಣದಲ್ಲಿ ದೊರೆಯುತ್ತಿರುವ ಅವಕಾಶ, ಸಮಗ್ರ ಮಾಹಿತಿ ಆಧರಿಸಿ ಪುಸ್ತಕ ಬಿಡುಗಡೆಗೊಳಿಸಲಾಗುತ್ತಿದೆ ಎಂದರು. 72 ಸರ್ಕಾರಿ ಶಾಲೆಗಳಿಗೆ 185 ಹೆಚ್ಚುವರಿ ಶಾಲಾ ಕೋಣೆಗಳು ನಿರ್ಮಾಣಕ್ಕೆ 24 ಕೋಟಿ 58 ಲಕ್ಷ ರೂಪಾಯಿ. 5 ಹೊಸ ಶಾಲಾ ಕಟ್ಟಡ ನಿರ್ಮಾಣಕ್ಕೆ 12 ಕೋಟಿ 54 ಲಕ್ಷ ರೂಪಾಯಿ. 2 ವಸತಿ ಶಾಲೆಗಳ ನಿರ್ಮಾಣಕ್ಕೆ 37 ಕೋಟಿ ರೂಪಾಯಿ. 27 ಸಮುದಾಯಗಳ ಭವನಗಳ ನಿರ್ಮಾಣಕ್ಕೆ 6 ಕೋಟಿ 49 ಲಕ್ಷ ರೂಪಾಯಿ ಸೇರಿದಂತೆ ವಿವಿಧ ಕಾಮಗಾರಿಕೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಾಗುತ್ತಿದೆ. ಇದಲ್ಲದೆ ದೇವಸಗೂರು, ಗಿಲಸಗೂರು ಅಥವಾ ಯರಗೇರ ತಾಲೂಕು ಕೇಂದ್ರ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸರ್ಕಾರ ಸದ್ಯಕ್ಕೆ ಯಾವುದೇ ನಿರ್ಧಾರ ಕೈಗೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಎಂದರು. ಸದಸ್ಯರು ಮತ್ತು ನಮ್ಮ ಸಂಸದರು ಹೇಳಿದ ಹಾಗೆ 23ನೇ ತಾರೀಕು ನಡೆಯುವಂತ ಬೃಹತ್ತಾದಂತ ಕಾರ್ಯಕ್ರಮವನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಈಗಾಗಲೇ ಏರ್ಪಡಿಸಿದ್ವಿ. ಕಾರ್ಯಕ್ರಮದ ಬಗ್ಗೆ ಸಿದ್ಧತೆಗಳನ್ನ ಕೂಡ ಈಗಾಗಲೇ ನಡೀತಾ ಇದೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಈಗ ನಡೀತಾ ಇದೆ. ಆ ಕಾರ್ಯಕ್ರಮದ ಧ್ಯೇಯ ಉದ್ದೇಶಗಳು ಕೂಡ ಪ್ರಥಮವಾಗಿ ಏನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವನ್ನ ಬೋರ್ಡ್ ಅನಾವರಣ ಮಾಡುವಂತ ಕೆಲಸ ಮತ್ತು ಅದರಲ್ಲಿ ಒಂದು ಉದ್ಯಾನವನವನ್ನ ಸುಮಾರು 6 ಎಕರೆದಲ್ಲಿ ಒಂದು ಉದ್ಯಾನವನ ನಿರ್ಮಾಣ ಮಾಡುವಂತದಕ್ಕೆ ಈಗಾಗಲೇ ಕೆಕೆಆರ್ಡಿಬಿಯಿಂದ 1.5 ಕೋಟಿ ರೂಪಾಯಿಗಳನ್ನ ಅಲ್ಲಿ ಅಡಿಗಲ್ಲು ಶಂಕುಸ್ಥಾಪನೆ ಮತ್ತು ಪುತ್ಥಳಿಯನ್ನ ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಬುಡಕಟ್ಟು ಉತ್ಸವ ಅಂತೇಳಿ
ಬುಡಕಟ್ಟು ಉತ್ಸವವನ್ನು ಹೆರಿಗೇರದಲ್ಲಿ ಈಗಾಗಲೇ ಸ್ಟಾಲ್ಗಳನ್ನು ಹಾಕ್ತಾ ಇದ್ವಿ. ಅಲ್ಲಿಂದ ಚಾಮರಾಜನಗರ, ಮೈಸೂರು, ಕೋಳೆಗಲ್ಲು, ಕೊಡಗು ಆ ಭಾಗದಿಂದ ಬುಡಕಟ್ಟಿನ ಏನು ಹ್ಯಾಂಡ್ ಮೇಡ್ ಅಂದ್ರೆ ಕೈಯಿಂದ ತಯಾರಿಸಿದಂಥ ವಸ್ತುಗಳನ್ನು ಅವರೆಲ್ಲ ಆ ಉತ್ಸವದಲ್ಲಿ ಅವನ್ನೆಲ್ಲವನ್ನ ಭಾಗವಹಿಸ್ತಾರೆ. ಅವರಿಗೆಲ್ಲ ಸ್ಟಾಲ್ಗಳನ್ನು ಮಾಡ್ತಾ ಇದ್ವಿ. ಮತ್ತು ವಿವಿಧ ಕಲಾ ತಂಡಗಳು ಕೂಡ ಟ್ರೈಬಲ್ ಉತ್ಸವದ ಕಲಾ ತಂಡಗಳು ಬರ್ತಾರೆ. ಅದರ ಜೊತೆಗೆ ವಿವಿಧ ಫಲಾನುಭವಿಗಳಿಗೆ ನೇರವಾದಂಥ ಸ್ಕೀಮ್ಗಳನ್ನು ಸುಮಾರು ಒಂದು 100 ಜನರಿಗೆ ಕಾರುಗಳು ಮತ್ತು ಟ್ಯಾಕ್ಟ್ರಿ, ರೈತರಿಗೆ ಬೇಕಾದಂಥ ಟ್ಯಾಕ್ಟ್ರಿಗಳು ಮತ್ತು ಗೂಡ್ಸ್ ವೆಹಿಕಲ್ ವಾಹನಗಳು ಮತ್ತು ಬೈಕ್ಗಳು ಈ ರೀತಿಯಾಗಿ ಒಂದು 100 ಫಲಾನುಭವಿಗಳಿಗೆ ವಿತರಣೆ ಮಾಡುವಂಥ ಕೆಲಸ ಆಗ್ತದೆ. ಮತ್ತು ಅದರ ಜೊತೆಗೆ ಮಹಿಳಾ ಟೈಲರಿಂಗ್ ಮಾಡುವಂಥ ಏನು ನಮಗೆ ಹೊಲಿಗೆ ಯಂತ್ರಗಳನ್ನು ಅವ್ರಿಗೆ ಕೂಡ ಸುಮಾರು ಒಂದು 60 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ಕೊಡುವಂಥದ್ದು. ಮತ್ತು ಸ್ವಸಹಾಯ ಸಂಘ, ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸ್ವಸಹಾಯ ಸಂಘಗಳನ್ನು ಕೊಡುವಂಥದ್ದು. ಮತ್ತು ಅಲ್ಲಿ ವಿವಿಧ ಇಲಾಖೆಗಳು, ಅಲ್ಪಸಂಖ್ಯಾತರ ಇಲಾಖೆಗಳಿಂದ ಕಾರುಗಳಿದೆ, ಮತ್ತು ಆದಿಜಂಬವ ನಿಗಮದಿಂದ ಕಾರುಗಳು ಕೊಡುವಂಥದ್ದಾಗಿರ್ಬೋದು, ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಇರ್ಬೋದು, ಮತ್ತು ಭೂಮಿ ಸಮಾನ ನಿಗಮದಿಂದ ಇರ್ಬೋದು, ಮತ್ತು BCM ಇಲಾಖೆಯಿಂದ ಇರ್ಬೋದು. ಈ ರೀತಿಯಾಗಿ ಎಲ್ಲ ಬೆನಿಫಿಷಿಯರ್ ಸೇರಿ ಸುಮಾರು 100 ಜನರಿಗೆ ಒಂದು ಕಾರುಗಳನ್ನ ಎಲ್ಲವನ್ನು ವಿತರಣೆ ಮಾಡ್ಬೇಕಂತೇಳಿ ಈಗ ಸ್ಟಾಲ್ಗಳಾಗಿ ಎಲ್ಲ ವೆಹಿಕಲ್ಗಳು ಅಲ್ಲಿ ಬಂದು ಗಾಡಿಗಳನ್ನು ಅಲ್ಲಿ ಸ್ಟಾಪ್ ಮಾಡಿ ಇದು ಮಾಡೋದಿರ್ತದೆ. ಹಾಗಾಗಿ ಒಂದು ಕಡೆ ಟ್ರೈಬಲ್ ಉತ್ಸವದ ಸ್ಟಾಲ್ಗಳು ಇರ್ತದೆ, ಒಂದು ಕಡೆ ವೆಹಿಕಲ್ಗಳನ್ನ ನಿಲ್ಲಿಸುವಂಥದ್ದು ಮಾಡಿ ಅದಕ್ಕೆ ಮುಖ್ಯ ದ್ವಾರ ಮಾಡಿ ಅದನ್ನ ಉದ್ಘಾಟನೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಕಡೆಯಿಂದ ಮಾಡಿಸಿ ಆ ಬೆನಿಫಿಷರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಆಗ್ತದೆ. ಬುಕ್ಲೆಟ್ಸ್ ಅನ್ನ ನಾವು ರೆಡಿ ಮಾಡ್ತಾ ಇದ್ದೀನಿ, ಅದನ್ನ ಆಮೇಲೆ ಕೊಡ್ತೀನಿ. ಈಗ ಶಿಕ್ಷಣ ಇಲಾಖೆಯ ವತಿಯಿಂದ ಇವತ್ತು ಸುಮಾರು 72 ಸರ್ಕಾರಿ ಶಾಲೆಗಳಲ್ಲಿ 185 ಹೆಚ್ಚುವರಿ ಕೊಠಡಿಗಳನ್ನ ಏನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯಲ್ಲಿ ಈ ಕಾಮಗಾರಿಗಳಿದಾವೆ. ಅದನ್ನ ಈಗ 24,58,00,000 ಶಾಲೆಗೆ ಸಂಬಂಧಿಸಿದ ಈ ಅನುದಾನವನ್ನ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಇರ್ತದೆ. ಮತ್ತು ಅದಾದ ನಂತರ ಹೊಸ ಶಾಲಾ ಕಟ್ಟಡಗಳು, ಹೈಸ್ಕೂಲ್ ಕಟ್ಟಡಗಳು ಅದನ್ನು 5 ಇರ್ತವೆ. ಹೈಸ್ಕೂಲ್ ಕಟ್ಟಡಗಳು ಮತ್ತು ಏನು KPSC ಶಾಲೆ ಅಂತೇಳಿ 2 KPSC ಶಾಲೆ, 3 ಹೈಸ್ಕೂಲ್ಗಳು ಸೇರಿ 12,54,00,000 5 ಹೊಸ ಕಟ್ಟಡಗಳು ಇರ್ತದೆ. ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳು ಸೇರಿ KKRDB ವತಿಯಿಂದ ಇದರಲ್ಲಿ ಸಮುದಾಯ ಭವನಗಳನ್ನು 27 ಸಮುದಾಯ ಭವನಗಳನ್ನು 6,49,00,000 ಸಮುದಾಯ ಭವನಗಳಿಗೆ ಇಟ್ಕೊಂಡಿದ್ವಿ. ಇದೆಲ್ಲ ಈಗ ಶಂಕುಸ್ಥಾಪನೆ ಇದಾವೆ. ಅದರ ಜೊತೆಗೆ ಲೋಕೋಪಯೋಗಿ ಇಲಾಖೆಯ PMJSY ಮತ್ತು ಪಂಚಾಯತ್ ರಾಜ್ 3 ಇಲಾಖೆಗೆ ಸಂಬಂಧಿಸಿದ 98 ಕಾಮಗಾರಿಗಳು ಸುಮಾರು 48,44,00,000 CC ರಸ್ತೆ ಕಾಮಗಾರಿಗಳನ್ನ ಇದರಲ್ಲಿ ಇರ್ತದೆ. ಮತ್ತು ಅದರಲ್ಲಿ BT ರಸ್ತೆ ನಿರ್ಮಾಣ ಕಾಮಗಾರಿಗಳು ಸುಮಾರು 24 ಈ 3 ಇಲಾಖೆಗೆ ಸಂಬಂಧಿಸಿದ. CC ರಸ್ತೆ, ಚರಂಡಿ ಮತ್ತು ಇದಕ್ಕೆ 98 ಕಾಮಗಾರಿ, BT ರಸ್ತೆ ಕಾಮಗಾರಿಗಳು 24. ಇದು 111,138,00,000 ಈ BT ರಸ್ತೆಗಳದಿರ್ತದೆ. CC ರಸ್ತೆಗಳು 48,40,00,000. ಮತ್ತು ಬೃಹತ್ತಾದಂಥ ಕೆರೆ ತುಂಬುವಂಥ ಯೋಜನೆ KNL ಇಲ್ಲಿಂದ ಒಂದು ಲಿಫ್ಟ್ ಇರಿಗೇಷನ್ ಇದೆ. ಸಣ್ಣ ನೀರಾವರಿ ಇಲಾಖೆಯಿಂದ ಕ್ರೋಡಿ ಭಾಗದಲ್ಲಿ 32 ಕೋಟಿ ರೂಪಾಯಿಗಳನ್ನ ಸಣ್ಣ ನೀರಾವರಿ ಕೆರೆಯಿಂದ ಈಗಾಗಲೇ ಲಿಫ್ಟ್ ಇರಿಗೇಷನ್ ಅನ್ನು ಈಗ ಅದನ್ನ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ, ಅದನ್ನ ಪ್ರಾರಂಭ ಮಾಡುವಂಥದ್ದು. ಮತ್ತು ಇನ್ನೊಂದು ಲಿಫ್ಟ್ ಇರಿಗೇಷನ್ಗಳಿದೆ. ಈ 2 ಲಿಫ್ಟ್ ಇರಿಗೇಷನ್ಗಳು ಸೇರಿ 289 ಕೋಟಿ ರೂಪಾಯಿಗಳನ್ನ ಅದರಲ್ಲಿ ಏನು ಚೆಕ್ ಡ್ಯಾಮ್ಸ್ಗಳು ಇದಾವೆ, ಚೆಕ್ ಡ್ಯಾಮ್ಸು ಮತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತೇಳಿ ಸಣ್ಣವು ಇದಾವೆ, ಅವೆಲ್ಲ ಸೇರಿ 289 ಕೋಟಿ ರೂಪಾಯಿಗಳನ್ನಾಗಿದೆ. ಮತ್ತು ನಮ್ಮ KNL ಇಲಾಖೆ ಒಂದು ಕರ್ನಾಟಕ ನೀರಾವರಿ ಇಲಾಖೆ ವತಿಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಮಂತ್ರಾಲಯ ಏನು ಚಿಕ್ಕಮಂಚಾಲ ಹತ್ರ ಮಂತ್ರಾಲಯ ಹತ್ರ ಈಗಾಗಲೇ ವರ್ಕ್ ಆರ್ಡರ್ ಆಗಿ ಎಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಶಂಕುಸ್ಥಾಪನೆಗೆ ಈಗ ಅದೆಷ್ಟು ಲೋನನ್ನು ರೆಡಿ ಮಾಡಿದ್ದೀವಿ. ಹಾಗಾಗಿ ಅದು ಕೂಡ 152 ಕೋಟಿ ರೂಪಾಯಿಗಳನ್ನ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಇದೆ. ಇದಾದ ನಂತರ ಮತ್ತು ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ಇದನ್ನ ನಾವು ಶಂಕುಸ್ಥಾಪನೆಗೆ ಅಡಿಗಲ್ಲಿ ಇಟ್ಕೊಂಡಿಲ್ಲ, ಇದನ್ನ ನಿಮಗೆ
ಯಾಕಂದ್ರೆ ಸಣ್ಣ ಸಣ್ಣ ದೇವಸ್ಥಾನಗಳಿದ್ದಾವೆ, ನಾವು ಈ ಪ್ರೋಟೋಕಾಲ್ ಬೋರ್ಡ್ ಒಯ್ದ ದೇವಸ್ಥಾನ ಮುಂದಕ್ಕೆ ಹಾಕಕ್ಕಾಗಲ್ಲ. ಯಾಕಂದ್ರೆ ಸುಮಾರು 6 ಫೀಟು 2.5 ಫೀಟ್ ಹೈಟ್ ಅಲ್ಲ, ಸುಮಾರು ಜನರು ಅದ್ರದ್ದು ಒಯ್ದು ಸಣ್ಣ ದೇವಸ್ಥಾನಗಳಿಗೆ ಹಾಕಿದ್ರೆ ಸರಿ ಅನಿಸೋದಿಲ್ಲ ಅಂತೇಳಿ 218 ದೇವಸ್ಥಾನಗಳಿಗೆ 21,82 ಲಕ್ಷ ರೂಪಾಯಿಗಳನ್ನ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ದೇವಸ್ಥಾನಗಳು ಮಂಜೂರಾಗಿದೆ. ಈಗಾಗಲೇ ಸುಮಾರು 9 ಕೋಟಿ ರೂಪಾಯಿಗಳಷ್ಟು ಈಗ ನಾವೇನು ಕೆಲವು ಟ್ರಸ್ಟ್ಗಳನ್ನು ಮಾಡಿದ್ದೀವಿ. ಆಯಾ ದೇವಸ್ಥಾನಗಳದ ಊರಲ್ಲೇ ಸಮಿತಿಗಳನ್ನು ಮಾಡಿ ಟ್ರಸ್ಟ್ ಮಾಡಿದ್ದೀವಿ. ಯಾಕಂದ್ರೆ ಟ್ರಸ್ಟ್ ಮಾಡೋದ ಉದ್ದೇಶ ಏನಂದ್ರೆ ಈ ಏಜೆನ್ಸಿಗಳಿಗೆ ಕೊಟ್ಟರೆ ಅದನ್ನ ಟೆಂಡರ್ ಆಗಿರ್ಬೋದು, ಇಲ್ಲ ಅವ್ರಿಗೆ ವೆಚ್ಚಗಳನ್ನ GST ಅಂತೇಳಿ ಜಾಸ್ತಿ ಖರ್ಚಾಗ್ತದೆ ಅಂತೇಳಿ ಆಯಾ ಟ್ರಸ್ಟ್ಗಳಿಗೆ ಸಂಪೂರ್ಣ ಅಮೌಂಟ್ ಅನ್ನು ಕೊಡ್ತೀವಿ. ಅವರು ಎಕ್ಸ್ಪೆಂಡಿಚರ್ ಮಾಡಿ VC ಅನ್ನು ಸಬ್ಮಿಟ್ ಮಾಡಿದರೆ ಮತ್ತೆ ಇನ್ನುಳಿದಂತ ಅಮೌಂಟ್ ಅನ್ನು ಕೊಡ್ತಾ ಇದ್ದೀವಿ. ಈಗ 50% ಎಲ್ಲಾ ದೇವಸ್ಥಾನಗಳಿಗೆ ರಿಲೀಸ್ ಆಗಿದೆ. ಕಾಮಗಾರಿಗಳ ದೇವಸ್ಥಾನ ಜೀರ್ಣೋದ್ಧಾರ, ಕೆಲವು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ದೇವಸ್ಥಾನಗಳ ಕೆಲವು ಕಂಪೌಂಡ್ಗಳು ಮಾಡ್ತಾರೆ, ಕೆಲವು ಹೊಸ ದೇವಸ್ಥಾನಗಳು ಕೂಡ ಇದ್ದಾವೆ. ಆಲ್ಮೋಸ್ಟ್ ನನಗೆ ಅನಿಸ್ಬಿಟ್ಟು 90% 90 ಭಾಗ ಬರೀ ಜೀರ್ಣೋದ್ಧಾರ. ಹಳೆ ದೇವಸ್ಥಾನಗಳು ಏನಿದಾವ, ಆಂಜನೇಯ ಗುಡಿ ಇರ್ಬೋದು, ಈಶ್ವರ ಗುಡಿ ಇರ್ಬೋದು, ಮಾರಮ್ಮ ದೇವಸ್ಥಾನ ಇರ್ಬೋದು, ಕೆಂಚಮ್ಮ ಇರ್ಬೋದು, ವಿವಿಧ ದೇವಸ್ಥಾನಗಳ ಊರಲ್ಲಿರುವಂತಹ ದೇವಸ್ಥಾನಗಳನ್ನ ಜೀರ್ಣೋದ್ಧಾರಕ್ಕೆ ಈ ಇಷ್ಟು ಅನುದಾನವನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, RDA ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಡಾಕ್ಟರ್ ರಜಾಕ್ ಉಸ್ತಾದ್, ಅಸ್ಲಾಂ ಶಾಷಾ ಅಬ್ದುಲ್ ಕರೀಂ, ಜೈವಂತರ ಪಂತಂಗಿ, ಚಂದ್ರಶೇಖರ್ ಪಾಟೀಲ್, ತಾಯಣ್ಣ ನಾಯಕ್, ಕೆ ಪಂಪಾಪತಿ, ನಾಗೇಂದ್ರಪ್ಪ ಮಠಮಾರಿ, ಪೂಜಾರಿ ಶರಣಪ್ಪ ಕಡಗೋಳ್ ಸೇರಿ ಇನ್ನಿತರಿದ್ದರು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ 371J ಜಾರಿಯಾದಾಗಿನಿಂದ ಅಭಿವೃದ್ಧಿ ವೇಗ ಹೆಚ್ಚಳವಾಗಿದ್ದು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈವರೆಗೆ 13,000 ಕೋಟಿ ರೂಪಾಯಿ ಅನುದಾನ ಹರಿದು ಬಂದಿದ್ದು, ಸಂಭ್ರಮಾಚರಣೆ ನಡೆಯಲಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಗಳೊಂದಿಗೆ ಮಾತನಾಡಿ, ಯರಗೇರಾದಲ್ಲಿ ಜೂನ್ 23ರಂದು ನಡೆಯಲಿರುವ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿ 8 ಜನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಇಲ್ಲಿಯವರೆಗೂ ಆಗಿರುವ ಸವಾಲುಗಳು ಹಾಗೂ ಮುಂದೇನಾಗಬೇಕೆನ್ನುವುದು ಜನರ ಮುಂದಿಡುವ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದರು. ಮುಖ್ಯಮಂತ್ರಿಗಳಿಗೆ ಸಮಸ್ಯೆಗಳ ಗಮನ ಸೆಳೆಯಲು ಸಾಧ್ಯವಾಗುತ್ತಿದೆ ಎಂದರು. ಜನತೆಯಾಗಿ ನಮಗೆ ಒಂದು ಸಂತೋಷ ತರುವಂತ ವಿಷಯ, ಆ ವಿಷಯವನ್ನ ಈಗಾಗಲೇ ಹೇಳಿದಾಗೆ ಸಂಭ್ರಮಿಸಲಿಕ್ಕಾಗಿ ಒಂದು ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು. ಅಲ್ಲದೆ ಈ ಹಣ ಯಾವ ರೀತಿ ಖರ್ಚಾಗ್ತಾ ಇದೆ, ಯಾವ ರೀತಿ ಬಳಕೆ ಆಗ್ತಾ ಇದೆ ಅನ್ನೋದನ್ನು ಜನರು ಅವರಿಗೆ ಮುಟ್ಟಿಸಬೇಕು ಮತ್ತು ಅವರು ಅನುಷ್ಠಾನದಲ್ಲಿ ಆಸಕ್ತಿ ವಹಿಸಬೇಕು ಮತ್ತು ಅದರಲ್ಲಿ ಕಾರ್ಯದ ಒಂದು ಕ್ವಾಲಿಟಿ ಎಲ್ಲದರ ಬಗ್ಗೆ ಅವರು ಜನಗಳು ಕೂಡ ಯುವಕರು ಕೂಡ ಇದರ ಬಗ್ಗೆ ಆಸಕ್ತಿ ವಹಿಸಬೇಕಾಗ್ತದೆ. ಅದರಿಂದ ಮಾಹಿತಿ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಅದನ್ನ ಸಾರ್ವಜನಿಕರಿಗೆ ಹಂಚಿಕೊಳ್ಳಿಕ್ಕಾಗಿ ವಿಶೇಷವಾದಂತಹ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಕಳೆದ ವಾರವೇ ನಾವು ಯಾದಗಿರಿನಲ್ಲೂ ಕೂಡ ಈ ರೀತಿಯ ಒಂದು ಕಲ್ಯಾಣ ಕರ್ನಾಟಕ ಭಾಗದ KKRDB ವತಿಯಿಂದ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇತ್ತು. ಅದೇ ಒಂದು ರೀತಿಯಲ್ಲಿ ಸನ್ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷರು ಕರ್ನಾಟಕ KPCC ಅಲ್ಲದೆ ನಮ್ಮ ಮುಖ್ಯಮಂತ್ರಿಗಳು ಸಹ ಅವರು ಬರ್ತಾ ಇರುವಂಥದ್ದು ನಮ್ಮ ಒಂದು ಸೌಭಾಗ್ಯವೇ ಸರಿ. ನಮ್ಮ ಇರುವಂತಹ ಎಲ್ಲ ಅಂಕಿಅಂಶಗಳನ್ನ ಅವ್ರ ಜೊತೆ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ನಮ್ಮಲ್ಲಿರುವಂತಹ ಒಂದು ಕುಂದುಕೊರತೆಗಳನ್ನ ಅವ್ರಿಗೆ ಹೇಳಲಿಕ್ಕೆ ಕೂಡ ಅವಕಾಶವಾಗುತ್ತೆ. ಕಳೆದ ಒಂದು ಉದಾಹರಣೆಗೆ ಕಳೆದ ಒಂದು ಸಭೆಯಲ್ಲಿ ಕೂಡ ಅವರು ಸನ್ಮಾನ್ಯ CP ಅವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರೇ ಸಹ ಇಲ್ಲಿ ಕೆಲವೊಂದು ಟೀಚರ್ ವೇಕೆನ್ಸಿಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು, ಸಾರ್ವಜನಿಕ ಸಭೆಯಲ್ಲಿ ಮಾಡಿದ್ರು. ಈ ರೀತಿ ಆದ್ಯತೆಯ ವಿಷಯಗಳನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಅವರು ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ಏನು ಇನ್ನ ಬಾಕಿ ಇದೆ ಎಲ್ಲರೂ ಕೂಡ ನೆನೆಸ್ತಾ ಆಗ್ರಹ ಪಡಿಸ್ಲಿಕ್ಕೆ ಇನ್ನೊಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡಿದ್ದೇನೆ. ಇದರ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂತದ್ದು ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಆತ್ಮೀಯ ಸ್ಥಳೀಯ ಶಾಸಕರಾದಂತಹ ಶ್ರೀಯುತ ಬಸವನಗೌಡ ದದ್ದಲ್ರವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಕಾರ್ಯಕ್ರಮದ ಬಗ್ಗೆ 371J ಜಾರಿಗೊಂಡು ದಶಕದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಜನರು ಭಾಗವಹಿಸಿ ಬೆಂಬಲಿಸಬೇಕೆಂದು KPCC ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹೇಳಿದರು.
ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಜೂನ್ 23ರಂದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಯರಗೇರಾದಲ್ಲಿ ನಡೆಯಲಿರುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿ ಅನೇಕರು ಭಾಗವಹಿಸಲಿದ್ದಾರೆ. ಕಳೆದ 11 ವರ್ಷಗಳ ಮುನ್ನೇಟು ಹಿನ್ನೇಟು ಕುರಿತು ಚರ್ಚಿಸಲಾಗುತ್ತಿದೆ. ವಿವಿಧ ಯೋಜನೆಗಳಿಗೆ ಫಲಾನುಭವಿಗಳಿಗೆ ಸರ್ಕಾರ ಯೋಜನೆ ವಿತರಣೆ, ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗುತ್ತಿದೆ ಎಂದರು. ಕಾರ್ಯಾಧ್ಯಕ್ಷರು ಹೇಳಿದ ಹಾಗೆ ಈ ಒಂದು ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕರ್ನಾಟಕ ಸರ್ಕಾರ ವಿಶೇಷವಾದ ಆದ್ಯತೆ ಕೊಟ್ಟು 5,000 ಕೋಟಿಗಳ ವಿಶೇಷವಾದಂತಹ ಅನುದಾನವನ್ನು ನೀಡಿದ ಪ್ರತಿ ವರ್ಷವೂ ಇಲ್ಲಿಯ ತನಕ 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿರುವಂಥದ್ದು ಮತ್ತು ಅದು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನೀತಿ ನಿರೂಪಣೆ ಮಾಡಿ, ಧೋರಣೆಯನ್ನು ಮಾಡಿ ಅದರ ಪ್ರಕಾರ ಅನುಷ್ಠಾನ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಯರಗೇರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಐಸಿಸಿಯ ಅಧ್ಯಕ್ಷರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ರಾಜ್ಯ ಸಚಿವ ಸಂಪುಟದ ಬಹಳಷ್ಟು ಜನ ಸಚಿವರು ರಾಯಚೂರಿಗೆ ಆಗಮಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಹಲವಾರು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ, ಅದರ ಜೊತೆಗೆ ವಿಶೇಷವಾಗಿ 371 ಜೆ ಕಲಂನ ದಶಮಾನೋತ್ಸವ ಸಂದರ್ಭದಲ್ಲಿ ಅದರ ಒಂದು ಅಂಕಿ ಅಂಶಗಳು ಮತ್ತು ಅದರ ಹಿನ್ನೋಟ ಮತ್ತು ಮುನ್ನೋಟದ ಬಗ್ಗೆ ಜನರ ಗಮನವನ್ನು ಸೆಳೆಯುವಂಥದ್ದು ಮತ್ತು ಈ ಹಿನ್ನೆಲೆಯಲ್ಲಿ ನಾವು ಏನು ನಡೆದು ಬಂದಂಥ ದಾರಿ 271 ಹೋರಾಟ ಮತ್ತು ಆ ಹಿನ್ನೆಲೆಯಲ್ಲಿ ಅದನ್ನು ತಿದ್ದುಪಡಿ ಮಾಡಿ ಜಾರಿಗೊಳಿಸಿರುವಂಥ ಸಂದರ್ಭಗಳನ್ನು ಮೆಲುಕು ಹಾಕುವಂಥದ್ದು ಮತ್ತು ಅದರಿಂದ ಕಲ್ಯಾಣ ಕರ್ನಾಟಕದ ಜನತೆಗೆ ಆಗಿರುವಂಥ ಲಾಭ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಇನ್ನಿತರ ಪ್ರೊಫೆಷನಲ್ ಕೋರ್ಸಸ್ನಲ್ಲಿ ಸೀಟ್ಗಳ ಏನು ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಏನು ನಮ್ಮ ನಿರುದ್ಯೋಗ ಯುವಕರಿಗೆ 371 ಜೆ ಕಲಂ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 80% ಉದ್ಯೋಗಗಳ ಮೀಸಲಾತಿ ಮತ್ತು ಕಲ್ಯಾಣ ಕರ್ನಾಟಕ ಬಿಟ್ಟು ಹೊರಗಡೆ 8% ಉದ್ಯೋಗಗಳ ಮೀಸಲಾತಿ, ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಪ್ರತಿ ವರ್ಷ 5,000 ಕೋಟಿ ರೂಪಾಯಿಯ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನವನ್ನು ನಿಗದಿಪಡಿಸಿರುವಂಥ ಹಿನ್ನೆಲೆಯಲ್ಲಿ ನಾವು ಅದರ ಸಂಭ್ರಮ ಆಚರಣೆಯನ್ನು ಮಾಡಬೇಕು ಮತ್ತು ಅದರ ಅಂಕಿ ಅಂಶಗಳನ್ನು ವಿಶೇಷವಾಗಿ ವಿದ್ಯಾರ್ಥಿಗಳ ಮುಂದೆ ಇಡಬೇಕು. ಮತ್ತು ಅದರ ಜೊತೆಗೆ ಇವತ್ತು ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇನೆಂದರೆ ರಾಯಚೂರು ವಿಶ್ವವಿದ್ಯಾಲಯವನ್ನು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತೇಳಿ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಆ ಹೆಸರನ್ನು ಅನಾವರಣ ಮಾಡುವಂಥದ್ದು, ನಾಮಕರಣ ಮಾಡುವಂಥ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಸರ್ಕಾರದ ವತಿಯಿಂದ ಸರ್ಕಾರದ ಎಲ್ಲ ಇಲಾಖೆಗಳು ಇದರಲ್ಲಿ ಭಾಗವಹಿಸ್ತೇವೆ. ಹಲವಾರು ಫಲಾನುಭವಿಗಳಿಗೆ ಅಂದೇ ನಾವು ಹಲವು ಯೋಜನೆಗಳಲ್ಲಿ ಅದರ ಸಂಪೂರ್ಣ ವಿವರಗಳನ್ನು ಯೋಜನೆಗಳ ಬಗ್ಗೆ ಮತ್ತು ಫಲಾನುಭವಿಗಳ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರಾದ ನದ್ದನ್ ಬಸನಗೌಡರು ಅದರ ಬಗ್ಗೆ ವಿವರವಾಗಿ ಹೇಳ್ತಾರೆ ಮತ್ತು ಅದರ ಹಿನ್ನೆಲೆ ಮತ್ತು ಏನೇನು ಕಾರ್ಯಕ್ರಮಗಳನ್ನು ಅದರ ಬಗ್ಗೆ ಸವಿಸ್ತಾರೆ. ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ಯಾರ ವಿರೋಧವೂ ಇಲ್ಲ. ಆದರೆ ಏಮ್ಸ್ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ ಇವರು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿ ನಿಂದಿಸಿದ್ದಾರೆ. ಕೂಡಲೇ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸುವುದಾಗಿ ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿ ಯಲ್ಲಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಗರಕ್ಕೆ ಆಗಮಿಸಿದ್ದು ಡಾಕ್ಟರ್ ಶಿವರಾಜ್ ಪಾಟೀಲ್ ನಿವಾಸದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ್ದಾರೆ. ಏಮ್ಸ್ ಮಂಜೂರಾತಿಗೆ ತಜ್ಞರ ತಂಡ ರಚಿಸಿ ಪಡೆಯುವ ವರದಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ ನಿರ್ಧರಿಸುತ್ತಿದೆ ಎಂದು ಹೇಳಿದ್ದಾರೆ ಹೊರತು ರಾಯಚೂರಿಗೆ ಏಮ್ಸ್ ಮಂಜೂರಿಯಾಗುವುದಿಲ್ಲ ಎಂದು ಹೇಳಿಲ್ಲ. ಆದರೆ ಪ್ರವಾಹಗ್ರಹ ಪೀಡಿತರಾಗಿ ವೈಯಕ್ತಿಕ ದ್ವೇಷದಿಂದ ಇಲ್ಲ ಸಲ್ಲದ ಆರೋಪ ಮಾಡಿ ರಾಜೀನಾಮೆ ಕೇಳಿದ್ದರೆ ಕಳೆದು 3 ಬಾರಿ ಜನರ ವಿಶ್ವಾಸ ಪಡೆದು 3ನೇ ಬಾರಿ ಶಾಸಕರಾಗಿದ್ದಾರೆ. ಪ್ರಹ್ಲಾದ್
ಪ್ರಹ್ಲಾದ್ ಜೋಶಿಯವರ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಡಾಕ್ಟರ್ ಶಿವರಾಜ್ ಪಾಟೀಲರ ಮೇಲೆ ಗೂಬೆ ಕೂರಿಸಲಾಗಿದೆ ಎಂದರು. ಸದನದಲ್ಲಿ ಏಮ್ಸ್ ಮಂಜೂರಾತಿ ಕುರಿತು ಪ್ರಶ್ನಿಸಿದ ಜನಪ್ರತಿನಿಧಿಯೊಬ್ಬರನ್ನು ಅಸಂವಿಧಾನಿಕ ಪದಗಳಿಂದ ನಿಂದಿಸಿ ಮಾತನಾಡಿದ್ದಾರೆ. ಶಾಸಕ ಮಾತಿನಿಂದ ಏಮ್ಸ್ ಮಂಜೂರಿಯಾಗುವುದಿಲ್ಲ, ಯಾರಿಂದಲೂ ಪ್ರೇರಿತರಾಗಿ ಬಸವರಾಜ್ ಕಳಿಸಿ ಮಾತನಾಡಿದ್ದಾರೆ. ಕೂಡಲೇ ಬಹಿರಂಗ ಕ್ಷಮೆ ಯಾಚಿಸಬೇಕು, ಇಲ್ಲದೇ ಹೋದಲ್ಲಿ ಅವರ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಕೇವಲ ವೀರಾವೇಶ ಮಾತಿನಿಂದ ಏಮ್ಸ್ ಬಿಡುಗಡೆ ಆಗುವುದಿಲ್ಲ. ಕೇಂದ್ರ ಸರ್ಕಾರ ಏಮ್ಸ್ ಮಂಜೂರು ಮಾಡುವ ಅನೇಕ ನಿಯಮಗಳು, ಪರಿಷತ್ಗಳು ಪೂರ್ಣಗೊಳಿಸಬೇಕು. ಬೇರೆ ರಾಜ್ಯಗಳಲ್ಲಿ ಅಧ್ಯಯನ ವರದಿ ಇಲ್ಲದೆ ಬಿಡುಗಡೆ ಮಾಡಿರಬಹುದು. ಕೇಂದ್ರ ಸರ್ಕಾರದ ನಿರ್ಧಾರವೇ ಅಂತಿಮವಾಗುತ್ತಿದೆ. ಶಾಸಕರಿಗೆ ದೆಹಲಿ ನಿಯೋಗ ತೆರಳುವುದಾಗಿ ಹೇಳಿದರು. ಈಗಾಗಲೇ ಅನೇಕ ಬಾರಿ ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ಡಾಕ್ಟರ್ ಶಿವರಾಜ್ ಪಾಟೀಲ್ ಕೈಗೊಳ್ಳುತ್ತಾರೆ. ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರನ್ನು ಅವೇಚ್ಛವಾಗಿ ನಿಂದಿಸುವುದನ್ನು ನಿಲ್ಲಿಸಬೇಕು ಎಂದು ಎಚ್ಚರಿಸಿದರು. 2025 ಮಾನ್ಯ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ರಾಯಚೂರಿಗೆ ಆಗಮಿಸಿರುವಾಗ ಪತ್ರಿಕಾಗೋಷ್ಠಿಗೆ ಆಗ್ತಾ ಇದೆ. ಅವತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ಏಮ್ಸ್ ಬಗ್ಗೆ ಮಾತಾಡಿದ್ದಾರೆ. ಏಮ್ಸ್ ಬಗ್ಗೆ ಮಾತಾಡ್ತಿರುವಾಗ ನಮ್ಮ ರಾಯಚೂರು ಶಾಸಕರಾದ ಜನಪ್ರಿಯ ಶಾಸಕರಾದ ಶಿವರಾಜ್ ಪಾಟೀಲ್ ಅವರು ಕೂಡ ಭಾಗವಹಿಸಿರ್ತಾರೆ. ಆ ಒಂದು ಪ್ರೆಸ್ ಮೀಟ್ನಲ್ಲಿ ಜೋಶಿ ಅವರು ಏನು ಹೇಳಿಕೆ ಕೊಟ್ಟಿದ್ದು ಸತ್ಯಾಂಶ ಏನಿದೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ರಾಯಚೂರಿನ ಹೋರಾಟಗಾರರಾದಂತ ಬಸವರಾಜ್ ಕಳಸದವರು ಅವ್ರು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಅವ್ರು ಪ್ರೆಸ್ ಮೀಟ್ ಮಾಡಿದ್ದು. ಆದ್ರೆ ಅಲ್ಲಿ ಜೋಶಿ ಅವ್ರ ಪಕ್ಕದಲ್ಲಿ ಕುಂತು ಶಾಸಕರು ಏನು ಮಾತಾಡಿಲ್ಲ, ಅವರು ರಾಜೀನಾಮೆ ಕೊಡಬೇಕು, ಆಮೇಲೆ ಗುಲಾಮಗಿರಿ ರಾಜಕೀಯ ಮಾಡ್ತಾರೆ ಅಂತಂದು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ತಿಳುವಳಿಕೆ ಇರಬೇಕು. ಒಬ್ಬ ಸೀನಿಯರ್ ಆಗಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರು ಕಲ್ತ್ಕೋಬೇಕಂತ. ಯಾಕಂತಂದ್ರೆ ಪ್ರತಿಯೊಂದು ಫಸ್ಟ್ ಏಮ್ಸ್ ಮಾತಾಡಿದ್ದು ವಿಧಾನಸೌಧದಲ್ಲಿ, ಅಸೆಂಬ್ಲಿದಲ್ಲಿ ಮಾತಾಡಿದ್ದು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾತಾಡಿದ್ರು. ಅದಾದ ನಂತರ ಪ್ರತಿಯೊಂದು ಹೋರಾಟದ ರಾಯಚೂರಿನಲ್ಲಿ ಹೋರಾಟ ಮಾಡ್ತಿರುವಾಗ ಕೂಡ ಶಿವರಾಜ್ ಪಾಟೀಲ್ ಅವರು ಭಾಗವಹಿಸಿದ್ದಾರೆ. ಆಮೇಲೆ ಇದು ಡೆಲ್ಲಿ ಕೂಡ ಹೋಗಿ ಒಂದು ಮೆಮೊರಾಂಡಮ್ ಅವ್ರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದ ನಂತರ ಕೂಡ ಅವರು ರಾಜೀನಾಮೆ ಕೊಡಬೇಕು, ಗುಲಾಮಗಿರಿ ರಾಜಕೀಯ ಮಾಡ್ತಾರೆ ಅಂತ ಹೇಳಿದಾರಲ್ಲ, ಅವ್ರು ಯಾವ ರೀತಿ ಅಕ್ಕಿದಲ್ಲಿ ಮಾತಾಡೋದಂತೂ ಗೊತ್ತಾಗಿಲ್ಲ. ರಾಯಚೂರಿನಲ್ಲಿ ಸತತವಾಗಿ 3 ಸಲ MLA ಆಗಿ ಬಂದಿದ್ದಾರೆ ಶಾಸಕರು, ಜನರ ಆಶೀರ್ವಾದದಿಂದ ಬಂದಿದ್ದಾರೆ. ಅಂತವ್ರನ್ನ ಇವ್ರು ಈ ತರ ಮಾತಾಡ್ತಾರೆ ಅಂತಂದ್ರೆ ಅದು ಖಂಡನೀಯ ಅನಿಸ್ತದೆ. ನಮ್ಮ SC ಮೂಡಿಸುವತ್ತಿನಿಂದ ಬಿಜೆಪಿ SC ಮೂಡಿಸುವತ್ತಿನಿಂದ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಏನಾದರೂ ವೈಯಕ್ತಿಕವಾಗಿ ಅವ್ರನ್ನ MLA ಅವ್ರನ್ನ ತಗೊಳ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿ ಇಲ್ಲ ಅಲ್ಲ. ಅವರವ್ರಿಗೆ ವೈಯಕ್ತಿಕವಾಗಿ ತಗೊಳ್ತಾ ಇದ್ದಾರೆ. ಯಾರೋ ಹೇಳಿದ ಮಾತುಗಳನ್ನು ಕೇಳಿ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಗುಲಾಮಗಿರಿ ರಾಜಕೀಯ ಯಾರು ಮಾಡ್ತಾರೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿರ್ತದೆ. ನಮ್ಮ MLA ಅನ್ನೋದು ಅಲ್ಲ. ಇನ್ನೊಂದ್ಸಲ ನಮ್ಮ MLA ಅವ್ರ ಮೇಲೆ ಏನಾದ್ರು ಗೂಬೆ ಕುಡಿಸಿದ್ರೆ, ಒಂದು ವೇಳೆ ಇದೇ ತರ ಶಬ್ದಗಳನ್ನು ಬಳಸಿದ್ರೆ ಅವ್ರ ಮನೆಗೆ ಮುಕ್ತಿಗೆ ಹಾಕ್ತೀವಿ, ಅವ್ರ ಮನೆ ಮುಂದೆ ಧರಣಿ ಮಾಡ್ಬೇಕಾಗ್ತದೆ ಅಂತ ಅವ್ರಿಗೆ ನಾವು ನಮ್ಮ SC ಮೋರ್ಚಾ ವತಿಯಿಂದ ಅವ್ರ ನಗರಸಭಾ ಎಲ್ಲಾ ಸದಸ್ಯರು, ನಮ್ಮ ಬಿಜೆಪಿ ಸದಸ್ಯರಿಂದ ನಾವು ಒಂದು ಎಚ್ಚರಿಕೆ ಅವ್ರಿಗೆ ನೀಡ್ತೇವೆ ಎಂದು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಪತ್ರಿಕೆಯಲ್ಲಿ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರುಗಳಾದ ಶಿಶರಾಯು, NK ನಾಗರಾಜ್, ಮಾಜಿ ಸದಸ್ಯರುಗಳಾದ ಸುಭಾಷ್ ಅಶ್ಕಿಹಾಳ್, ಭೀಮಣ್ಣ ಮಂಚಾಲ್, ತಿಮ್ಮಣ್ಣ ಫಿರಂಗ್, N ಶ್ರೀನಿವಾಸ್ ರೆಡ್ಡಿ, ಶಂಕರಪ್ಪ, U ನರಸರೆಡ್ಡಿ, P ಶಂಶಾಲಂ, MP ರೆಡ್ಡಿ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಮಾನ್ವಿಯ ಬ್ಲಾಕ್ ಕಾಂಗ್ರೆಸ್ನಿಂದ ದೆಲ್ಲಿಯ AICC ವರೆಗೆ ಹೆಸರು ಮಾಡಿದ ಬ್ರಾಂಡ್ ಹೆಸರೇ ಬೋಸರಾಜು. ನೀರಾವರಿ ತಜ್ಞ, ಸರಳ ಸಜ್ಜನಿಕೆಯ ಭರವಸೆಯ ನಾಯಕ, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಅವರು 1964ರಿಂದ 6 ದಶಕಗಳ ಕಾಲ ಸಲ್ಲಿಸಿದ ಸುದೀರ್ಘ ಸೇವೆ ಐತಿಹಾಸಿಕ ಮೈಲುಗಲ್ಲಾಗಿದೆ. KKRDB ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ, 2 ಬಾರಿ ಶಾಸಕರಾಗಿ, 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ಪ್ರಸ್ತುತ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾಗಿ, ಪರಿಷತ್ನ ಸಭಾನಾಯಕರಾಗಿ ಸಲ್ಲಿಸುತ್ತಿರುವ ಇವರ ಸೇವೆ ಅಜರಾಮರವಾಗಿದೆ. ಇವರ ಐತಿಹಾಸಿಕ ಜರ್ನಿ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದೆ.
ಶ್ರೀ ಎನ್.ಎಸ್. ಬೋಸರಾಜು ಅವರ 79ನೇ ಜನ್ಮ ದಿನೋತ್ಸವದ ಅಂಗವಾಗಿ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭ ದಿನಾಂಕ 21/6/2025 ಬೆಳಗ್ಗೆ 10:30ಕ್ಕೆ. ಸ್ಥಳ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಲಿಂಗಸುಗೂರು ರಸ್ತೆ, ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಶ್ರೀ ಎನ್.ಎಸ್. ಬೋಸರಾಜು ಅವರ 79ನೇ ಜನ್ಮದಿನದ ಅಂಗವಾಗಿ ಚೈತನ್ಯ ಸಾಗರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭ ಜೂನ್ 21ರಂದು ರಾಯಚೂರು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 10:30ಕ್ಕೆ. ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಎಸ್. ಮಲ್ಲೇಶ್ ಕೊಲ್ಮಿ, ರಾಂಪುರ್, ಆಡಳಿತ ಮಂಡಳಿ ಸದಸ್ಯರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ರಾಯಚೂರು. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಭೂಮಿ ಮತ್ತು ವಸತಿ ರಹಿತರ ಬೇಡಿಕೆಗಳಿಗೆ ಕೂಡಲೇ ಸ್ಪಂದಿಸಿ ಸಾಗುವಳಿ ಚೀಟಿ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿ ಜೂನ್ 23ರಂದು ಜಿಲ್ಲೆಗೆ ಆಗಮಿಸಲಿರುವ ಮುಖ್ಯಮಂತ್ರಿಗಳನ್ನ ಘೇರಾವ್ ಹಾಕಿ ಮನವಿ ಸಲ್ಲಿಸುವುದಾಗಿ ಭೂಮಿ ಮತ್ತು ವಸತಿ ರಹಿತರ ಹೋರಾಟ ಸಮಿತಿ ಸಂಚಾಲಕ ಮಾರಪ್ಪ ಹರ್ವಿ ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಗರಹುಕ್ಕಂ ಸಾಗುವಳಿದಾರರಿಗೆ ಚೀಟಿ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿರುವುದು ಸ್ವಾಗತಾರ್ಹ. ಆದರೆ ಕೆಳ ಹಂತದಲ್ಲಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೆ ಅರ್ಜಿಗಳನ್ನು ತಿರಸ್ಕರಿಸುತ್ತಿದ್ದಾರೆ. 16 ವರ್ಷ ಹೋರಾಟಕ್ಕೆ ಇಲ್ಲಿಯವರೆಗೂ ಕೇವಲ ಭರವಸೆ ಮಾತ್ರ ದೊರಕಿದೆ. ಕೂಡಲೇ ಸಾಗುವಳಿದಾರರಿಗೆ ಪಟ್ಟಿ ನೀಡಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಗುತ್ತಿದೆ. ಈಗಾಗಲೇ ಫಾರಂ 53, 57 ಸೇರಿದಂತೆ ಅರ್ಜಿ ಸಲ್ಲಿಸಿರುವ ರೈತರಿಗೆ ಇನ್ನಷ್ಟು ದಿನ ಕಾಲಹರಣ ಮಾಡದೆ ಕೂಡಲೇ ಸಾಗುವಳಿ ಚೀಟಿ ನೀಡುವುದು, ದೇವನಹಳ್ಳಿ ಹೋರಾಟದ ಬೆಂಬಲಿಸಿ ಭಾಗವಹಿಸುವುದಾಗಿ ಹೇಳಿದರು. ರಾಜ್ಯದ ಬಗರ್ಹುಕುಂ ಸಾಗುವಳಿದಾರರಿಗೆ ಭೂಮಿಯನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡಿರುವುದು ಒಂದು ಒಳ್ಳೆಯ ನಿರ್ಧಾರ ಅಂತ ನಮ್ಮ ಕನ್ನಡ ಜನಶಕ್ತಿ ಮತ್ತು ಭೂಮಿ ವಸತಿ ಹೋರಾಟ ಸಮಿತಿ ಭಾವಿಸುತ್ತೆ. ಈ ಏನು ಇನ್ನೂರ 82-83 ಸುಮಾರು ವರ್ಷಗಳ ಹಿಂದೆ ಭೂಮಿ ಮಾಡತಕ್ಕಂಥ ರೈತರಿಗೆ ಸಾಗುವಳಿ ಕೊಟ್ಟಿಸಿ ಬಾರಿ ಮಾಡಿರ್ತಾರ, ಆದರೆ ದುರಸ್ತಿ ಕಾರ್ಯ ಆಗಿರೋದಿಲ್ಲ, ದರ್ಖಾಸ್ ಆಗಿರೋದಿಲ್ಲ, ಕೋಳಿ ಆಗಿರೋದಿಲ್ಲ ಮತ್ತು ದುರಸ್ತಿ ಆಗಿರೋದಿಲ್ಲ. ಅಂತ ಒಂದು ನಿರ್ಧಾರ ಸರ್ಕಾರ ಒಂದು ಅಭಿಯಾನ ಅಂತ ಹೇಳ್ತಾರೆ. ಅಭಿಯಾನ ಒಂದು ಕೈ ಅಂತ ಹೇಳ್ತಾರ, ಒಂದು ಅಭಿಯಾನ ಮಾಡಿರ್ತಕ್ಕಂಥ ಸರ್ಕಾರ ಸಹಿತ ತೀರ್ಮಾನವನ್ನು ನಾವು ಒಂದು ಸ್ವಾಗತ ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ಏನು ಬಗರ್ಹುಕುಂ ಸಮಿತಿ ಸಭೆಯಲ್ಲಿ ಇದೆಯಲ್ಲ, ಆ ಸಭೆ ಕಾಲಕಾಲಕ್ಕೆ ಆಗ್ತಾ ಇಲ್ಲ. ಇದರಿಂದ ಏನಪ್ಪ ಅಂದ್ರೆ ಸರಿಯಾಗಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಆದಾಯ ಆಗಿರ್ಬೋದು ಮತ್ತು ತಹಸೀಲ್ದಾರ್ ಆಗಿರ್ಬೋದು ಕಾಲಕಾಲಕ್ಕೆ ಹೋಗಿ ಅಲ್ಲಿ ರೈತರು ಸಾಗುವಳಿ ಮಾಡ್ತಾ ಅಥವಾ ಇಲ್ಲ ಅಂತಕ್ಕಂಥ ನಿರ್ಧಾರ ಮಾಡ್ತಾ ಇಲ್ಲ ಸರಿಯಾಗಿ. ಯಾರು 57 ಆಗ್ಯಾರ, ಯಾರು 53 ಆಗ್ಯಾರ ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಬೇಕಾಗಿ. ಏನಂದ್ರೆ ಸರಿಯಾಗಿ ಸಭೆಗಳಾದ್ರೆ ಎಲ್ಲರ ಮುಖಾಂತರ ಸಭೆಗಳು ಆದ್ರೆ ಮಾತ್ರ ಅಲ್ಲಿ ಸರಿಯಾಗಿ ಆಗ್ತಾ ಇದೆ. ಯಾರು 57 ಆಗ್ಯಾರ, ಯಾರು 53 ಆಗ್ಯಾರ ಹೋಗಿ ಸರಿಯಾಗಿ ಮಾಡ್ರಿ, ಏನಾಗ್ತಕ್ಕಂಥ ರಿಪೋರ್ಟ್ ತಂದು ಕೊಡಂತಕ್ಕಂಥದ್ರೆ ಅದು ಆಗ್ತದೆ. ಅದು ಆಗ್ತಾ ಇಲ್ಲ. ಹಂಗಾಗಿ ಇದು ಏನಾಗ್ತಾ ಇದೆ, ನಾವು ಇದು ಪೆಂಡಿಂಗ್ ಬರ್ತದೆ. ಇದು ಎಷ್ಟು ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಕೊಪ್ಪಳ್, ಮಾರಮ್ಮ ಭೀಮಣ್ಣ ನಾಗ್ನೂರ್, ಗಂಗಪ್ಪ ತೋರಣದಿನ್ನಿ, ಚಂದಾಶಾಷ ಬೆಳಗನೂರ್, ಶಂಶಾಲಂ ಪೋತ್ಗಲ್, ವೀರೇಶ್ ನಾಯಕ್, ರಂಗಾರೆಡ್ಡಿ, ಶಿವರಾಜ್ ಸೇರಿ ಅನೇಕರಿದ್ದರು. ಭಕ್ತಿ ಮತ್ತು ನಂಬಿಕೆಯಿಂದ ಗಣೇಶ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ವಿಸರ್ಜನೆಯು ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಹಾಗೂ ಗೌರವಯುತವಾಗಿ ಆಗಬೇಕು. ಆದ ಕಾರಣ ಈ ಬಾರಿಯ ಗಣೇಶ ಹಬ್ಬವನ್ನ ಯಾವುದೇ ಅಹಿತಕರ ಘಟನೆಯಾಗದಂತೆ ಆಚರಣೆ ಮಾಡಬೇಕು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಹೇಳಿದರು. ಅವರಿಂದು
ಗುರುವಾರ ಸಂಜೆ ನಗರದ ಎಪ್ಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಗಣೇಶ್ ಹಬ್ಬದ ಅಂಗವಾಗಿ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ಪರ್ಧೆಗೆ ಬಿದ್ದು ದೊಡ್ಡ ದೊಡ್ಡ ಗಣೇಶ ಮೂರ್ತಿಗಳನ್ನು ತರುವುದು, ದೊಡ್ಡ ದೊಡ್ಡ ಧ್ವನಿವರ್ಧಕಗಳನ್ನು ಬಳಸುವುದು ಸರಿಯಲ್ಲ. ದೇವರು ಮನುಷ್ಯರ ಒಳಗಿನ ಭಕ್ತಿಯನ್ನು ನೋಡುವನು ಹೊರತು ತೋರ್ಪಡಿಕೆ ಆಚರಣೆಗಳಲ್ಲ ಎಂದರು. ಮುಖ್ಯವಾಗಿ ಪರಸ್ಪರ ಸ್ನೇಹ ಗಣೇಶ ಮೂರ್ತಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಈ ಬಾರಿ ಸುಪ್ರೀಂ ಕೋರ್ಟ್ ಆದೇಶವಿದ್ದು ಅದರನುಸಾರವಾಗಿ ಗಣೇಶ್ ಉತ್ಸವಗಳಲ್ಲಿ ನಿಯಮಗಳನ್ನು ಉಲ್ಲಂಘ ಕಂಡು ಬಂದರೆ ಪ್ರಕರಣ ದಾಖಲಾಗುವ ಸಾಧ್ಯತೆಗಳು ಎಂದು ತಿಳಿಸಿದರು. ಪಿಒಪಿ ಗಣೇಶ್ ಡಿಜೆ ಬಳಕೆ ನಿರ್ಬಂಧಿಸಲಾಗಿದ್ದು ಎಲ್ಲರೂ ಪಾಲಿಸಬೇಕೆಂದರು. ಹಬ್ಬ ಎಷ್ಟೇ ತಾರೀಕು? ಯಾವ ತಿಂಗಳಿದೆ? ಆಗಸ್ಟ್ ಇದೆ, ಸೆಪ್ಟೆಂಬರ್ ಇದೆ, ಆಗಸ್ಟ್ ಇದೆ, 27 ಇದೆ. ಅಂದ್ರೆ ತಾರೀಕು ಇವತ್ತು 19, ಜುಲೈ, ಆಗಸ್ಟ್, ಇಂಟರ್ಫ್ಲಿ ಇನ್ನೊಂದು 2 ತಿಂಗಳಿದೆ. ಹಾಗಾಗಿ ಈಗಲೇ ಸ್ವಲ್ಪ ತಮ್ಮ ಮೈಂಡ್ ಸೆಟ್ ಕೂಡ ಬದಲಾಯಿಸ್ಕೊಳ್ಳಿ. ಎಲ್ಲೆಲ್ಲಿ ಈ ಪ್ಲಾಸ್ಟಿಕ್ ರಿಲೇಟೆಡ್ ಥಿಂಗ್ಸ್ನ, ಪರಿಸರಕ್ಕೆ ಹಾನಿಯಾಗಂಥ ಥಿಂಗ್ಸ್ನ ದಯಮಾಡಿ ಎಲ್ಲೆಲ್ಲಿ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ದಯಮಾಡಿ ಅವಾಯ್ಡ್ ಮಾಡಿ. ಮಾಲಿನ್ಯ ಉಳಿಸಿ, ಜನಗಳ ಕಿವಿ ಉಳಿಸಿ, ನಾಗರಿಕತೆ ಉಳಿಸಿ, ಸಹಕರಿಸಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಏನಾದರೂ ಪ್ರಶ್ನೆ ಕೇಳಿದ್ರೆ ನಮ್ಮ ಡೈರೆಕ್ಟರ್ ಕೇಳ್ಬೋದು. ನಿಮ್ಗೆ ಆದ ಪರ್ಟಿಕ್ಯುಲರ್ ಅವರ್ಸ್ ನಾವು ಬರೋದ್ರಲ್ಲಿ ಇನ್ಚಾರ್ಜ್ ಸಂಬಂಧಪಟ್ಟಿದ್ದೀವಿ. ಆಗ್ಬೋದಾ? ಥ್ಯಾಂಕ್ ಯು. ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ನಂಬ್ತೀವಿ, ಗೌರವಿಸ್ತೀವಿ, ಎಲ್ಲ ಮಾಡಿ ವಿಸರ್ಜನೆ ಕೂಡ ಅದು ಕೂಡ ತುಂಬ ಅತ್ಯಂತ ಗೌರವಯುತವಾಗಬೇಕು ಅಲ್ವಾ? ಈ ನಿಟ್ಟಲ್ಲಿ ದಯಮಾಡಿ ಯಾವುದೋ ಕಾಂಪಿಟೇಷನ್ಗೋಸ್ಕರ ದೊಡ್ಡದು ಮಾಡಕ್ಕೆ ಹೋಗಬೇಡಿ. ಭಗವಂತ ನಿಮ್ಮ ಮನಸ್ಸು ನೋಡ್ತಾನೆ ಹೊರತು ನಮ್ಮ ಹೊರಗಡೆ ಆಚರಣೆಗಳು ಅಲ್ಲ, ನಿಮ್ಮ ಮನಸ್ಸಲ್ಲಿರೋಂಥದ್ದು. ಮತ್ತು ಯಾಕೆ ನಾವು ಈ ನಾಗರಿಕತೆಯಲ್ಲಿ, ನಗರಗಳಲ್ಲಿ ಲೀವ್ ಅಂಡ್ ಲೆಟ್ ಲೀವ್, ಬದುಕಲಿಕ್ಕೆ ಬಿಡು ಅನ್ನೋ ಪದ್ಧತಿನಲ್ಲಿ ಇರುತ್ತೆ ಅಂತ ದಯಮಾಡಿ ನಾವು ಹೇಳಬೇಡ. ಮೊದಲು ಪರಿಸರ ಸ್ನೇಹಿ ಗಣಪತಿಗೆ ಮೋಸ್ಟ್ಲಿ ಎನ್ವೈರನ್ಮೆಂಟ್ ಆಫೀಸರ್ಸ್ ಬಂದಿದ್ದಾರೆ ಆ ಪ್ರಕಾರ, ಆಯ್ತಾ? ಇಲ್ಲಾಂದ್ರೆ ಈ ಸಾರಿ ಸ್ಟ್ರಿಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ, ಕೇಸಸ್ ಖಚಿತ ಇದೆ. ಏನ್ ಪಾಲಿಸಿ ಇದೆ, ಎನ್ವೈರನ್ಮೆಂಟಲ್ ಪಾಲಿಸೀಸ್ ದಯಮಾಡಿ ಅದನ್ನ ಫಾಲೋ ಅಪ್ ಮಾಡಿ. ಎರಡನೇದು ಮತ್ತೆ ಟೈಮಿಂಗ್ಸು ಅರ್ಲಿ ತುಂಬ ಅರ್ಲಿಯರಾಗಿ ಸ್ಟಾರ್ಟ್ ಮಾಡ್ಕೊಂಡು ನೋಡಿ ಅಲ್ವಾ? ಈಗ ರಾತ್ರಿ ಎಲ್ಲ ನಿದ್ರೆಗಿಡಿಸಿ, ನೀವು ನಿದ್ರೆಗಿಟ್ಟು ಬೇರೆ ನಿದ್ರೆಗಿಡಿಸಿ ಯೂಸ್ ಅಂತ ಹೆಂಗಿರಬೇಕು, ಯೂಸು ನಾವು ಸಶಕ್ತರಾಗಿ ಇಕನಾಮಿಕಲಿ, ಸೋಷಿಯಲಿ, ಎಜುಕೇಷನಲ್ಲಿ, ಈ ಎಲ್ಲ ಫೀಲ್ಡಲ್ಲಿ ನಾವು ಸದೃಢವಾಗಿ ನಿಂತ್ಕೊಂಡ್ರೆ ಮತ್ತೆ ಯಾವುದು ಒಂದು ಕಡೆ ಹರೀಶ್ ಈ ಭಜನೆ ರೀತಿ ಇದೆಲ್ಲ ಮಾಡ್ಕೊಂಡು ಬರಲ್ಲ. ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 1-2 ಗಂಟೆಗೆ ಸ್ಟಾರ್ಟ್ ಮಾಡಿ. ಈಗ ಮಳೆಗಾಲ ಇರ್ತದೆ, ಆಯ್ತಾ? ರಾತ್ರಿ 8-9 ಗಂಟೆಗೆ ಕನ್ಪುರ ಹಾಗೆ ದಯಮಾಡಿ ಮಾಡಿ ನಮ್ಗೆ ಸಹಕರಿಸಿ. ಎರಡನೇ ಎಲ್ಲೂ ಕೂಡ ಅತಿಯಾದ ಶಬ್ದ ನೋಡಿ. ಲಾಸ್ಟ್ ಟೈಮು ಏನೈತೆ ನಮ್ಮ ಇದಕ್ಕೆ ಕೆಲವು ಗರ್ಭಿಣಿ ಇರ್ತಾರೆ, ಬಾಣಂತಿಯರು ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಮತ್ತೆ ಆ ಶಬ್ದನ ಅವರು ತಕ್ಕಳಂತ ತಾಕತ್ತು ತೋರಿಸೋದ್ರಲ್ಲಿ ಇರ್ಬೇಕಂತ ಅದು ನೋಡ್ಬೇಕಲ್ವಾ? ನೀವೇನಾದ್ರು ಹೆಂಗಷ್ಟಿದ್ದೀರಿ, ನಿಮ್ ಶಬ್ದ ಬೇಕು, ಕುಣಿತೀರಿ, ಮಾಡ್ತೀರಿ, ಓಕೆ, ಬೇರೆಯವ್ರು ನೋಡ್ಬೇಕಲ್ವಾ? ಹಾಗಾಗಿ ಶಬ್ದನ ಎಷ್ಟು ಹೇಳಿದ ಶಬ್ದ ಮೇಲೆ ಸ್ವಲ್ಪ ಮಿನಿಮೈಸ್ ಮಾಡಿ ಹೇಳಿದ್ರೆ ಅಷ್ಟೇ. ಮತ್ತೆ ಈ ಸೌಹಾರ್ದತೆ
ಮತ್ತು ಸಹಕಾರ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಲ್ಯಾಪ್ಸ್ ಆಗಬಾರ್ದು. ಆಯ್ತಾ? ಇಷ್ಟು ಅಡ್ವಾನ್ಸ್ ಆಗಿ ಯಾಕೆ ಹೇಳ್ತೀವಿ ಅಂತಂದರೆ, ನಿಮ್ಮ ಪ್ರಿಪೇರ್ನೆಸ್ ಅಂತ ಇದ್ದರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತ. ನಿಮ್ಮ ತಯಾರಿ, ನಿಮ್ಮ ಸಿದ್ಧತೆ, ನಿಮ್ಮ ಪೂರ್ವ ಸಿದ್ಧತೆಗಳು ಎಲ್ಲ ನಿಮ್ಮ ಮನಸ್ಸಲ್ಲಿ ಇರ್ತವೆ. ಹಂಗಾಗಕ್ಕೆ ಬೇಡ ಅಂತ. ಇಲ್ಲಿ 2 ಗ್ರೂಪ್ ಇದೆ. ಯುವಕರು ಇದ್ದೀರಿ, ಸ್ವಲ್ಪ ವಯಸ್ಸಲ್ಲಿ ಮಾರ್ಗವರು ಇದ್ದೀರಿ, ಇಬ್ಬರು ಇದ್ದೀರಿ. ಇಬ್ಬರು ಸಮನ್ವಯತೆ ನಮ್ಮದು ಖುಷಿ ಕೊಡ್ತಾ ಇತ್ತು. ಬಟ್ ಈ ಖುಷಿ ನೀವು ಹುಸಿ ಮಾಡಿದೆ. ಖುಷಿ ಮಾಡ್ತಾರೆ ನಮ್ಮನ್ನು ಖುಷಿ ಪಡಿಸ್ತಾರೆ. ಒಬ್ಬರು ಮಾತಾಡ್ತಿರೋಲ್ಲ, ಹಿಂಗೆ ಆರಾಮ್ ಕೂತ್ಕೊಂಡಿದ್ದಾರೆ. ಈ ಪೊಲೀಸರು ಕತೆ ಹಂಗೆ ಮಾಡೋದೋಡ. ಈ ಸರಿ ನೋಡೋಣ, ತುಂಬ ಸಿಸ್ಟಮೆಟಿಕ್ ಮಾಡೋಣ. ಇದೆಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದರೆ ಮುಂದುವರ್ಸಿ. ಇಲ್ಲ ನಾವು ಹೀಗೆ ಇರೋದು, ನಾವು ಇದನ್ನು ಬಿಟ್ಟು ನಾವು ಆಚೆ ಬರೋಲ್ಲ, ನಾವು ಹೀಗೆ ಇರಬೇಕು ಅಂತ ನೀವು ಮುಂದುವರ್ಸಿ. ನಾವು ನಮ್ಮ ಕೆಲಸ ಮಾಡ್ತೀವಿ, ನಾವೇ ಸುಮ್ಮನೆ ಇರೋದು. ಸಹಾಯಕ ಆಯುಕ್ತ ಗಜಾನನ್ ಬಾಲೆ ಮಾತನಾಡಿ, ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕಿದೆ. ಹೆಚ್ಚಿನ ಸಂಭ್ರಮಾಚರಣೆ ಮಾಡುವುದರಿಂದ ಅನಾಹುತಗಳು ಉಂಟಾಗುವ ಸಾಧ್ಯತೆಗಳಿರುವುದರಿಂದ ಎಚ್ಚರಿಕೆಯಿಂದ ಹಾಗೂ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು. ಗಣೇಶ ಮೂರ್ತಿ ಕೂರಿಸುವ ಸಮಿತಿಗಳಿಗೆ ಯಾವುದೇ ಒತ್ತಡವಿಲ್ಲ, ಆದರೆ ಶಾಂತಿಯುತವಾಗಿ ಆಚರಿಸಬೇಕೆಂದು ತಿಳುವಳಿಕೆ ನೀಡಲಾಗುತ್ತಿದ್ದು ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸಬೇಕೆಂದು ತಿಳಿಸಿದರು. ಭಾರತ ದೇಶವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಸಾಮಾಜಿಕ ಕಳಕಳೆಯ ಭಾಗವಾಗಿ ಗಣಪತಿ ಉತ್ಸವವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತಿದೆ. ಸಂಭ್ರಮಾಚರಣೆ ಮಾಡಲು ಅಥವಾ ಮನರಂಜನೆಗೆ ಮಾಡುವ ಉತ್ಸವ ಇದಲ್ಲ ಎಂದು ತಿಳಿಸಿದರು. ನಾವು ಯಾರು ನಿಮ್ಗೆ ಪ್ರೆಷರ್ ಆಗ್ತಾ ಇಲ್ಲ, ನಿಮ್ಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಓಕೆ, ಅದಕ್ಕಿಂತ ಮುಂಚೆ ನಾವು ಗಣಪತಿ ಉತ್ಸವ ಯಾವ ರೀತಿ ಪ್ರಾರಂಭ ಆಯಿತು ಭಾರತ ದೇಶದಲ್ಲಿ ಯಾರಿಗಾದ್ರೂ ಗೊತ್ತಾ? ವೆರಿ ಗುಡ್, ವೆರಿ ಗುಡ್. ಈ ಬಾಲಗಂಗಾಧರ ತಿಲಕ್ ಅವರು ಭಾರತ ದೇಶದ ಜನತೆಯನ್ನ ಒಗ್ಗೂಡಿಗೋಸ್ಕರ ಒಂದು ಸಾಮಾಜಿಕ ಚಳವಳಿಯ ಭಾಗವಾಗಿ ಗಣಪತಿ ಉತ್ಸವ ಪ್ರಾರಂಭ ಆಯಿತು. ಸೆಲೆಬ್ರೇಷನ್ ಅಥವಾ ಎಂಜಾಯ್ಮೆಂಟ್ ಅಥವಾ ಮಜಾ ಮಾಡೋಕ್ಕೆ ಅಂತ ಅಲ್ಲ. ಸಾರಿ, ನಾನು ಯಾರಿಗೂ ಹರ್ಟ್ ಮಾಡ್ತಾ ಇಲ್ಲ, ಇದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಒಂದು ಸಾಮಾಜಿಕ ಕಳಕಳಿಯ ಭಾಗವಾಗಿ ಪ್ರಾರಂಭವಾಯಿತು. ಬಟ್ ನಾನು ಕೂಡ ಸಣ್ಣಕ್ಕಿದ್ದಾಗ ನಾನು ಕೂಡ ಡಿಜೆಲಿ ಡ್ಯಾನ್ಸ್ ಮಾಡಿದ್ದೀನಿ. ರಾತ್ರಿ 1 ಗಂಟೆ 2 ಗಂಟೆ ಮಾಡಿದ್ದೀನಿ. ಬಟ್ ಈಗಿನ ದಿನಗಳು ನೋಡಿ, 2025ರಲ್ಲಿ ಎಷ್ಟೊಂದು ಟ್ರಾಜಿಡಿಗಳು ಆಗಿದ್ದಾವೆ. ಸೊ ಅಂತದ್ದು ಇನ್ನೊಂದು ಟ್ರಾಜಿಡಿ ರಾಯಚೂರು ಜಿಲ್ಲೆಯಲ್ಲಿ ಆಗಬಾರ್ದು. ಓಕೆ, ನಿಮ್ಗೆ ಯಾರಿಗೂ ನಾವು ಪ್ರೆಷರ್ ಆಗ್ತಾ ಇಲ್ಲ, ತಿಳುವಳಿಕೆ ಹೇಳ್ತಾ ಇದ್ವಿ. ಮತ್ತೊಮ್ಮೆ ಹೇಳ್ತಾ ಇದ್ವಿ, ನೀವು ಮಾತಾಡಿದ್ರಿ, ಬಟ್ ನನಗೆ ಬಹಳ ಬೇಜಾರಾಯಿತು. ಆಯ್ತಾ? ಯಾಕಂದ್ರೆ ಹಂಗೆ ಇತ್ತಂದ್ರೆ ನಾವು ಫುಲ್ ಸೀಲ್ ಮಾಡೋದು, POP ಗಣಪತಿನ ಸೀಲ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ವಿ. ಅದು ಅಲ್ಲದೆ ಒಂದು ವಾರ ಮುಂಚೆನೆ ಸರ್ಕಾರದಿಂದ ಆದೇಶ ಆಗುತ್ತೆ, POP ಗಣಪತಿನ ಹೋಗಿ ಸೀಸ್ ಮಾಡಿ ಅಂತ. ಅವಾಗ ಸಾಹೇಬರು ಹೇಳಿದ್ರು, ಅವಾಗ ಹೋದ್ರೆ ನೀವು ಮುಂಚೆನೆ ಯಾಕೆ ಹೇಳಿಲ್ಲ ಅಂತ. ಅದಕ್ಕೆ ಈಗ ನೀವೆಲ್ಲ ಗಣಪತಿನ ಆರ್ಡರ್ ಕೊಡಕ್ಕೆ ಹೋಗ್ತಾ ಇರ್ತೀರ. ಓಕೆ, ಈಗ 2 months ಮುಂಚೆನೆ ನೀವೆಲ್ಲ ಗಣಪತಿ, ನಮಗೆ ದೊಡ್ಡ ಗಣಪತಿ ಬೇಕು ಅಂತ ನೀವೆಲ್ಲ ಇದು ಮಾಡಕ್ ಹೋಗ್ತಿರ್ತೀರ. ಅದಕ್ಕೆ ಈಗ ಕರೆದು ಹೇಳ್ತಾ ಇದೀವಿ, ಈಗಿಂದಾನೇ ನೋಡಿ ಯೋಚನೆ ಮಾಡಿ POP ಗಣಪತಿಗಿಂತ ಮಣ್ಣಿನ ಗಣಪತಿನ ಇದು ಮಾಡಬೇಕು ಅಂತ ಹೇಳ್ತಾ ಇದೀವಿ. ನಮ್ಮ ಶೆಟ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಓಕೆ, ಒಂದು ಸಾಮಾಜಿಕ ಚಳವಳಿಯ ಭಾಗವಾಗಿ ಬಂದಿದೆ. ಏನಾದ್ರೂ ಒಂದು ರಂಗೋಲಿ ಉತ್ಸವ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಬಡವರಿಗೆ ಬಟ್ಟೆಯನ್ನ ವಿತರಣೆ ಮಾಡೋದಿರ್ಬೋದು, ಪ್ರಬಂಧ ಸ್ಪರ್ಧೆ, ಈ ತರ ಒಂದು ಏನಾದ್ರೂ ಯೂಸ್ಫುಲ್ ಆಗೋ ತರ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಹೌದಾ? ಒಂದ್ಸಲ ನೀವು ಮಾಡಿ ನೋಡಿ, ನಿಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈಗ DJ ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಲಿಮಿಟ್ ಅಲ್ಲಿ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ ಮತ್ತೊಮ್ಮೆ ನಾವು ಮೀಟಿಂಗ್ ಕರಿತೀವಿ. ಓಕೆ, ಯಾವ ತರ ಆಚರಣೆ ಮಾಡಬೇಕು ಅಂತ. ಸೊ ಕೇವಲ ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಪ್ರೋಟೋಕಾಲ್ ಚೇಂಜ್ ಆಗ್ತಾ ಇದೆ, ಯಾವ ತರ ಗಣಪತಿ ಉತ್ಸವನ ಮಾಡಬೇಕು ಅಂತ. ಓಕೆ, ಅತಿರೇಕಕ್ಕೆ ಹೋಗಿ ಅನಾಹುತ ಆಗ್ಬಾರ್ದು. ಈಗ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ಬಾರ್ದು. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಮಾನವ ಜೀವನಕ್ಕೆ ಏನು ಹಾನಿ ಆಗ್ಬಾರ್ದು, ಅದನ್ನ ಇದು ಮಾಡಿ. ಕೇವಲ ಇದೊಂದೇ ವರ್ಷ ಬರಲ್ಲ, ನಾವು ಜೀವಂತವಾಗಿದ್ರೆ ಈ ವರ್ಷನೂ ನಾವು ಸೆಲೆಬ್ರೇಷನ್ ಮಾಡ್ಬೋದು, ಮುಂದಿನ ವರ್ಷನೂ ಸೆಲೆಬ್ರೇಷನ್ ಮಾಡ್ಬೋದು, ಇನ್ನೊಂದು 10 ವರ್ಷ ಬಿಟ್ಟು ಸೆಲೆಬ್ರೇಷನ್ ಮಾಡ್ಬೋದು. ಸೊ ಲಾಜಿಕಲ್ ಆಗಿ ಸೆಲೆಬ್ರೇಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.
ಈ ಸಂದರ್ಭದಲ್ಲಿ ಎಎಸ್ಪಿ ಹರೀಶ್, ಡಿಎಸ್ಪಿ ವೈ ಶಾಂತವೀರ್, ಸಿಪಿಐಗಳಾದ ಉಮೇಶ್ ಕಾಂಬ್ಳೆ, ನಿಂಗಪ್ಪ ಸೇರಿದಂತೆ ವಿವಿಧ ಬಡಾವಣೆಗಳ ಗಜಾನನ್ ಸಮಿತಿಯ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ಮಹಾರಾಷ್ಟ್ರ ಸೇರಿದಂತೆ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಇದರಿಂದಾಗಿ 25 ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ 75,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ದೇವದುರ್ಗ, ಯಾದಗಿರಿ, ಕಲಬುರಗಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದ್ದು, ಹೂವಿನ ಹೆಡೆಗೆ ಬಳಿಯ ಗಡ್ಡೆಗೋಳಿ ಬಸವೇಶ್ವರ ದೇವಸ್ಥಾನ ಗೋಪುರದವರೆಗೂ ಮುಳುಗಡೆಯಾಗಿದೆ. ದೇವದುರ್ಗ ತಾಲೂಕಿನ ಹೂವಿನ ಹಡಗಿ ಸೇತುವೆ ಮೇಲೆ ಯಾದಗಿರಿ ಮತ್ತು ಕಲಬುರಗಿಗೆ ಸಂಪರ್ಕ ಕಲ್ಪಿಸುತ್ತಿದೆ. ನದಿಗೆ ನೀರು ಹೊರಹರಿವು ಹೆಚ್ಚಾಗಿದ್ದರಿಂದ ಸೇತುವೆ ಮುಳುಗಡೆಯಾಗುವ ಹಂತಕ್ಕೆ ತಲುಪಿದೆ. ನದಿ ಪಾತ್ರದ 73 ಗ್ರಾಮಗಳು ಪ್ರವಾಹ ಭೀತಿ ಎದುರಿಸುವಂತಾಗಿದೆ. ದಿನದಿಂದ ದಿನಕ್ಕೆ ಒಳಹರಿವು ಹೆಚ್ಚಳಾಗುತ್ತಿದ್ದು, ಇದರಿಂದಾಗಿ ಹೊರಹರಿವಿನ ಪ್ರಮಾಣವು ಹೆಚ್ಚಾಗಬಹುದು. ನಾರಾಯಣಪುರ ಬಳಿಯಲ್ಲಿರುವ ಬಸವನಗರ ಜಲಾಶಯವು 492.25 ಮೀಟರ್ ಗರಿಷ್ಠ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು, ಸದ್ಯ 490.47 ಮೀಟರ್ ನೀರು ಸಂಗ್ರಹವಾಗಿದೆ. ಜಲಾಶಯಕ್ಕೆ 75,000 ಕ್ಯೂಸಿಕ್ ಒಳಹರಿವು ಇದೆ. ಶೇಕಡ 77.37% ಜಲಾಶಯ ಭರ್ತಿಯಾದ ಹಿನ್ನೆಲೆ ಹೊರಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಜಲಾಶಯದಿಂದ ಹಂತ ಹಂತವಾಗಿ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಡಲಾಗುತ್ತಿದೆ. ಈಗಾಗಲೇ ಜಲಾಶಯದ 25 ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ 75,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು, ಕೃಷ್ಣಾ ನದಿ ಪಾತ್ರದಲ್ಲಿ ಗ್ರಾಮಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ನದಿ ಪಾತ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತದಿಂದ ಗ್ರಾಮಸ್ಥರಿಗೆ ನಿರಂತರವಾಗಿ ಎಚ್ಚರ ನೀಡಲಾಗುತ್ತಿದೆ. 33.313 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ 25.77 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯದ ಕೃಷ್ಣಾ ಅಚ್ಚಕಟ್ಟು ಪ್ರದೇಶದಲ್ಲಿ ಉತ್ತಮ ಮಳೆ ಹಿನ್ನೆಲೆ ನದಿ ಪಾತ್ರದಲ್ಲಿ ಮುಂಜಾಗ್ರತೆ ವಹಿಸಲು ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೂನ್ 23ರಂದು ಯರಗೇರಕ್ಕೆ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್ ಆಗಮನ. 936 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ದದ್ದಲ್ ಬಸನಗೌಡ. 371 ಜೆ ಜಾರಿಯಾಗಿ 10 ವರ್ಷ ಯಶಸ್ಸು, ಪರಿಹಾರದ ಕುರಿತು ಚರ್ಚೆ. ಕುಮಾರ್ ನಾಯಕ್. 371 ಜೆ ಜಾರಿ ಸಂಭ್ರಮಾಚರಣೆ, ಪುಸ್ತಕ ಲೋಕಾರ್ಪಣೆ. ಎ ವಸಂತ್ ಕುಮಾರ್. ಏಮ್ಸ್ ಹೋರಾಟದ ಕುರಿತು ಡಾಕ್ಟರ್ ಶಿವರಾಜ್ ಪಾಟೀಲ್ ವಿರುದ್ಧ ಬಸವರಾಜ್ ಕಳಸ ವೈಯಕ್ತಿಕ ಆರೋಪ, ಕ್ಷಮೆ ಕೇಳದಿದ್ದರೆ ಮನೆಗೆ ಮುತ್ತಿಗೆ. ಪಿ ಯಲ್ಲಪ್ಪ. ಭೂಮಿ ಮತ್ತು ವಸತಿ ರಹಿತರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಆಗ್ರಹಿಸಿ 23ರಂದು ಸಿಎಂಗೆ ಘೇರಾವ್, ಮಾರಪ್ಪ ಹರ್ವೆ ಎಚ್ಚರಿಕೆ. ಗಣೇಶ ಹಬ್ಬದ ಶಾಂತಿ ಸಭೆ, ನಿಯಮ ಉಲ್ಲಂಘಿಸಿದರೆ ಕ್ರಮ, ಶಾಂತಿಯುತವಾಗಿ ಆಚರಣೆಗೆ ಸಹಕರಿಸಲು ಎಸ್ಪಿ ಪುಟ್ಟಮಾದಯ್ಯ ಮನವಿ. ಮತ್ತು ಕೃಷ್ಣಾ ನದಿಗೆ 75,000 ಕ್ಯೂಸೆಕ್ ನೀರು ಹರಿಕೆ, ದೇವದುರ್ಗ ಹೂವಿನಡಗಿ ಬಸವೇಶ್ವರ ದೇವಸ್ಥಾನ ಮುಳುಗಡೆ, ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಮನವಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.